ಥರ ಕಂಪ್ಲೇಂಟ್ ಬಂದಿದೆ? ಏನು ಬಂದಿತ್ತು ಅಂದರೆ ಮಕ್ಕಳ ಸಹಾಯವಾಣಿ ಅಂತ 109 ಇದೆ. ಸೊ ಅದಕ್ಕೊಂದು ಮಾಹಿತಿ ಬರುತ್ತೆ. ಒಂದು ನಿಧಿ ತೆಗೆಯೋ ಒಂದು ಉದ್ದೇಶದಿಂದ ಒಂದು ಮಗುನ 8 ತಿಂಗಳ ಮಗುನ 1 ವರ್ಷದಿಂದ ಸಾಕ್ಕೊಂಡು ಬಲಿ ಕೊಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಮಕ್ಕಳ ಸಹಾಯವಾಣಿ ಮತ್ತು ಸಿಡಿಪೋ ಎಲ್ಲರೂ ಒಂದು ಜೊತೆಗೆ ಹೋದಾಗ ಸೊ ಮಗು ಬೇರೆ ಕಡೆ ಎಲ್ಲೋ ಇತ್ತು. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ತರಿಸಿದ್ರು ಮಗುನ. ಆ ಮನೇಲಿ ಸಿಚುವೇಶನ್ ಏನಿತ್ತು ಅಂತಂದರೆ ಗುಣಿ ತೋಡಿದ್ರು. ಸೊ ಅಲ್ಲಿ ತೆಂಗಿನಕಾಯಿ, ಒಂದು ಸ್ವಲ್ಪ ಊದ್ಬತ್ತಿ, ಒಂದು ಸ್ವಲ್ಪ ಏನೋ ವಾತಾವರಣ ಒಂಚೂರು ಪೂರಕವಾಗೇ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಒಂದು ಪೊಲೀಸುಗಳ ಸಹಾಯದಿಂದ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಈಗ ಸೋಮವಾರ ಅವ್ರಿಗೆ ಕಮಿಟಿ ಮುಂದೆ ಬರೋಕ್ಕೆ ಹೇಳಿದ್ವಿ. ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿ ಮುಂದೆ ಸೋಮವಾರ ಇದೆ, CWC ಮುಂದೆ ಬರೋಕ್ಕೆ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂಚೂರು ಏನು ಸತ್ಯಾಸತ್ಯತೆಗಳು ನೋಡಿ ಆಕ್ಷನ್ ತೊಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅಂದರೆ ಮೇಡಮ್, ಮಗು ಎಷ್ಟು ತಿಂಗಳು ಮಗು ಮೇಡಮ್? ಇದು ಯಾರ ಮಗು? ತಂದೆ ತಾಯಿ ಯಾರು ಏನಾರು ಐಡೆಂಟಿಫೈ ಆದಾಗ ಯಾವ ರೀತಿ? ಇಲ್ಲ, ಮಕ್ಕಳ ತಂದೆ ತಾಯಿ ಯಾರು ಅಂತ ನಮಗೆ ಐಡೆಂಟಿಫೈ ಇನ್ನೂ ಆಗಿಲ್ಲ. ಅವರು ಮಾಹಿತಿ ಪ್ರಕಾರ, ಅವರೇ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಯಾರೋ ನಮಗೆ ಸಾಕ್ಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ. ನಾವು ಸಾಕ್ಕೊತಾ ಇದ್ದೀವಿ. ಗಂಡು ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕ್ಕೊತಾ ಇದ್ದೀವಿ. ಕೋಲಾರದ ಮೂಲದವರು ಯಾರೋ ಒಬ್ಬರು ನಮ್ಗೆ ಕೊಟ್ಟಿದ್ದಾರೆ ಮಗುನ ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳ ಮಗು ಮೇಡಮ್ ಈಗ ನೀವು ರೆಸ್ಕ್ಯೂ ಮಾಡೋದು? 1 ವರ್ಷ 1 ವರ್ಷ ಆಗಿದೆ. 1 ವರ್ಷ ಹತ್ರ 8 ತಿಂಗಳು ಇಂದ ಸಾಕ್ತಿದ್ದಾರೆ. 1 ವರ್ಷದ ಮಗು ಅದು ಆ್ಯಕ್ಚುಲಿ. ಈಗ ಅಲ್ಲಿ ಬಲಿ ಕೊಡೋದಕ್ಕೆ ಅಂತ ಇದ್ರ ನೀವೇ ಕಂಪ್ಲೇಂಟ್ ಠಾಣೆಗೆ ಕೊಡೋ ಅಂಥದ್ದು ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ಪ್ರಾಥಮಿಕ ಇನ್ನೂ ಆಗಿ ನಮಗೆ ದೂರು ಬಂದಿದೆ. ಅದನ್ನು ಜಸ್ಟ್ ನಾವು ಪ್ರಾಥಮಿಕ ವರದಿ ಮಾತ್ರ ಇನ್ನೂ ಮಾಡಿಲ್ಲ, ಬಟ್ ತಂದಿದ್ದೀವಿ. ನೆಕ್ಸ್ಟ್ ನಾವು ಅದನ್ನು ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾರ್ಯಾರಿಗೆ ಒಪ್ಪಿಸ್ಬೇಕು ಅದನ್ನು ಮಾಡ್ತೀವಿ. ಈಗ ಅವ್ರು ಹೇಳ್ತಾರೆ ಮೇಡಮ್, ನಾವು ಸಾಕೊಳ್ಳೋಕೆ ತಂದಿದ್ವಿ, ನಾವು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಹೌದು. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರು ದಾಖಲೆ ಕೊಟ್ಟಿದ್ದಾರಾ ಹೇಗೆ? ಮಾಹಿತಿ ಏನಿಲ್ಲ. ನಮಗೇನು ಮಾಹಿತಿ ಬಂದಿದೆ ಆ ಮಾಹಿತಿ ಪ್ರಕಾರ, ದೂರಿನ ಪ್ರಕಾರ ಹೋಗಿ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಸೋಮವಾರ ಕಮಿಟಿ ಮುಂದೆ ಹೇಳ್ತೀವಿ. ಅಲ್ಲಿ ಏನೇನು ವಿಚಾರಗಳು ಆಚೆ ಬರ್ತವೆ ಅಂತ ಕಾದು ನೋಡಬೇಕಾಗಿದೆ. ಏನು ಬಂದಿತ್ತು ಅಂದರೆ ಮಕ್ಕಳ ಸಹಾಯವಾಣಿ ಅಂತ 109 ಇದೆ. ಸೊ ಅದಕ್ಕೊಂದು ಮಾಹಿತಿ ಬರುತ್ತೆ. ಒಂದು ನಿಧಿ ತೆಗೆಯೋ ಒಂದು ಉದ್ದೇಶದಿಂದ ಒಂದು ಮಗುನ 8 ತಿಂಗಳ ಮಗುನ 1 ವರ್ಷದಿಂದ ಸಾಕ್ಕೊಂಡು ಬಲಿ ಕೊಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಮಕ್ಕಳ ಸಹಾಯವಾಣಿ ಮತ್ತು ಸಿಡಿಪೋ ಎಲ್ಲರೂ ಒಂದು ಜೊತೆಗೆ ಹೋದಾಗ ಸೊ ಮಗು ಬೇರೆ ಕಡೆ ಎಲ್ಲೋ ಇತ್ತು. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ತರಿಸಿದ್ರು ಮಗುನ. ಆ ಮನೇಲಿ ಸಿಚುವೇಶನ್ ಏನಿತ್ತು ಅಂತಂದರೆ ಗುಣಿ ತೋಡಿದ್ರು. ಸೊ ಅಲ್ಲಿ ತೆಂಗಿನಕಾಯಿ, ಒಂದು ಸ್ವಲ್ಪ ಊದ್ಬತ್ತಿ, ಒಂದು ಸ್ವಲ್ಪ ಏನೋ ವಾತಾವರಣ ಒಂಚೂರು ಪೂರಕವಾಗೇ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಒಂದು ಪೊಲೀಸುಗಳ ಸಹಾಯದಿಂದ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಈಗ ಸೋಮವಾರ ಅವ್ರಿಗೆ ಕಮಿಟಿ ಮುಂದೆ ಬರೋಕ್ಕೆ ಹೇಳಿದ್ವಿ. ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿ ಮುಂದೆ ಸೋಮವಾರ ಇದೆ, CWC ಮುಂದೆ ಬರೋಕ್ಕೆ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂಚೂರು ಏನು ಸತ್ಯಾಸತ್ಯತೆಗಳು ನೋಡಿ ಆಕ್ಷನ್ ತೊಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅಂದರೆ ಮೇಡಮ್, ಮಗು ಎಷ್ಟು ತಿಂಗಳು ಮಗು ಮೇಡಮ್? ಇದು ಯಾರ ಮಗು? ತಂದೆ ತಾಯಿ ಯಾರು ಏನಾರು ಐಡೆಂಟಿಫೈ ಆದಾಗ ಯಾವ ರೀತಿ? ಇಲ್ಲ, ಮಕ್ಕಳ ತಂದೆ ತಾಯಿ ಯಾರು ಅಂತ ನಮಗೆ ಐಡೆಂಟಿಫೈ ಇನ್ನೂ ಆಗಿಲ್ಲ. ಅವರು ಮಾಹಿತಿ ಪ್ರಕಾರ, ಅವರೇ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಯಾರೋ ನಮಗೆ ಸಾಕ್ಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ. ನಾವು ಸಾಕ್ಕೊತಾ ಇದ್ದೀವಿ. ಗಂಡು ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕ್ಕೊತಾ ಇದ್ದೀವಿ. ಕೋಲಾರದ ಮೂಲದವರು ಯಾರೋ ಒಬ್ಬರು ನಮ್ಗೆ ಕೊಟ್ಟಿದ್ದಾರೆ ಮಗುನ ಅಂತ ಹೇಳಿದ್ದಾರೆ. ಎಷ್ಟು ತಿಂಗಳ ಮಗು ಮೇಡಮ್ ಈಗ ನೀವು ರೆಸ್ಕ್ಯೂ ಮಾಡೋದು? 1 ವರ್ಷ 1 ವರ್ಷ ಆಗಿದೆ. 1 ವರ್ಷ ಹತ್ರ 8 ತಿಂಗಳು ಇಂದ ಸಾಕ್ತಿದ್ದಾರೆ. 1 ವರ್ಷದ ಮಗು ಅದು ಆ್ಯಕ್ಚುಲಿ. ಈಗ ಅಲ್ಲಿ ಬಲಿ ಕೊಡೋದಕ್ಕೆ ಅಂತ ಇದ್ರ ನೀವೇ ಕಂಪ್ಲೇಂಟ್ ಠಾಣೆಗೆ ಕೊಡೋ ಅಂಥದ್ದು ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ಪ್ರಾಥಮಿಕ ಇನ್ನೂ ಆಗಿ ನಮಗೆ ದೂರು ಬಂದಿದೆ. ಅದನ್ನು ಜಸ್ಟ್ ನಾವು ಪ್ರಾಥಮಿಕ ವರದಿ ಮಾತ್ರ ಇನ್ನೂ ಮಾಡಿಲ್ಲ, ಬಟ್ ತಂದಿದ್ದೀವಿ. ನೆಕ್ಸ್ಟ್ ನಾವು ಅದನ್ನು ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾರ್ಯಾರಿಗೆ ಒಪ್ಪಿಸ್ಬೇಕು ಅದನ್ನು ಮಾಡ್ತೀವಿ. ಈಗ ಅವ್ರು ಹೇಳ್ತಾರೆ ಮೇಡಮ್, ನಾವು ಸಾಕೊಳ್ಳೋಕೆ ತಂದಿದ್ವಿ, ನಾವು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಹೌದು. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರು ದಾಖಲೆ ಕೊಟ್ಟಿದ್ದಾರಾ ಹೇಗೆ? ಮಾಹಿತಿ ಏನಿಲ್ಲ. ನಮಗೇನು ಮಾಹಿತಿ ಬಂದಿದೆ ಆ ಮಾಹಿತಿ ಪ್ರಕಾರ, ದೂರಿನ ಪ್ರಕಾರ ಹೋಗಿ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ. ಸೋಮವಾರ ಕಮಿಟಿ ಮುಂದೆ ಹೇಳ್ತೀವಿ. ಅಲ್ಲಿ ಏನೇನು ವಿಚಾರಗಳು ಆಚೆ ಬರ್ತವೆ ಅಂತ ಕಾದು ನೋಡಬೇಕಾಗಿದೆ. ನಿಮ್ಮ ಹೆಸರು? ಥ್ಯಾಂಕ್ ಯು.